ಈಗಂತೂ ಆಷಾಢ ಗಾಳಿ ಒಯ್ಕ್ಯೋಂಡು ಬೀಸ್ತೈತೆ ಹಂಗೇನೆ. ಬಟ್ಟೆ ಎಲ್ಲ ಬಿದ್ದು ಹೋಗ್ತವೆ. ಒಗ್ದು ಒಣಗಾಕಿರಿ ಆಗ್ಲಾಗ್ಲ ಎತ್ತಿ ಜಾಲ್ ಸಾಕೋದೇ ಆಗುತ್ತೆ ಹೋಗತ್ತೆ. ಸಾಕಾಗುತ್ತೆ ಹಂಗೇನೆ. ತಿರ್ಗಾದ್ರಾಗೆ ಅದು ಯಾಕ ಕಂಫರ್ಟು ಹಾಕಿ ಜಾಲ್ ಸಾಕು ಅಂತಾಳೆ ನನ್ನ ಸೊಸೆ. ಸಾಕಾಗುತ್ತೆ ನನಗೇನೆ. ಅವಳು ಜಾಲ್ ಸಾಕಿ ಅಂದರೆ ನನಗೆ ಸುಸ್ತಾಗೈತತ್ತೆ ಅಂತ ಅಂತಾಳೆ. ಹಾಯ್ ಗುಂಡಜ್ಜಿ, ಹೌ ಆರ್ ಯು? ಯಾರೇ ಇಲ್ಲಿ? ಯಾರು ಇಲ್ವಲ್ಲೇ? ನಾನೇನು ಕೇಳಿದೆ? ಅದೇ ಏನೋ ಕೇಳ್ದಿಲ್ಲ ಅವ್ರು ಯಾರು ಅಂತನ. ಇಲ್ಲಿ ಯಾರು ಇಲ್ಲ ಕಣೆ, ಕಾಣಿಸಲ್ವೇ ನಿನ್ ಕಣ್ಣು? 4 ಕಣ್ಣ ಕೇಳಿದ್ಯಾ? ಯಾರಿಲ್ಲ, ನಾನು ಒಬ್ಳೆ ಬಚ್ಚಿರೋದು. ಅಯ್ಯೋ ಗುಂಡಜ್ಜಿ, ನಾನು ಅವ್ರು ಯಾರು ಅಂತ ಅನ್ಲಿಲ್ಲ, ಹೌ ಆರ್ ಯು ಅಂದಿದ್ದು. ಹೌ ಆರ್ ಯು ಅಂದ್ರ ಹೇಗಿದ್ಯಾ ಅಂತ ಇಂಗ್ಲಿಷ್ನಾಗೆ ಕೇಳಿದೆ ಅಷ್ಟೇನೆ. ಅಲ್ಲ, ನೀನಂದ್ರೆ ಇಂಗ್ಲೀಷು ಪಂಗ್ಲೀಷು ಕಲ್ತಿದ್ಯಮ್ಮ, ಹೇಳ್ತೀಯ, ನಮಗೆ ಗೊತ್ತಾಗಲ್ಲಮ್ಮ. ನನ್ಗೆ ಅವ್ರು ಯಾರು ಅಂದಂಗಾತು. ಇದೇನಿದು ನನ್ನ ಮಗಳಿಗೆ ಯಾರು ಇಲ್ವಲ್ಲ, ಇದ್ಯಾತು ಹಿಂಗೆ ಕೇಳ್ತಾಳಲ್ಲ ಈ ಮಾಯಾ ಅಂತ ಅಂದ್ಕೊಂಡೆ. ಅಂತೂ ಇಂತೂ ಇದೇ ಬರ್ತಾ ಏನು? ಹ್ಞೂ ಕಣ್ಗುಂಡಜ್ಜಿ, ಈಗ ತಾನೇ ಬಸ್ ಇಳಿದು ಬರ್ತಾ ಇದ್ದೀನಿ. ಮತ್ತೆ ಎಲ್ಲರೂ ಆರಾಮ? ಹ್ಞೂ ನಮ್ಮ, ನಾವೆಲ್ಲರೂ ಚೆನ್ನಾಗಿದ್ದೀವಿ. ನೀನು ಹೆಂಗಿದ್ದೀಯಾ? ಏನೋ ಮನೆಗಿನ ಕಟ್ಟಿಸ್ತಾ ಇದೆಯಂತೆ ಜೋರಾಗಿ. ನಿಮ್ಮಮ್ಮ ಹೇಳ್ತಿದ್ಲಮ್ಮ, ಮೊನ್ನೆ ಸಂಘದ ಮೀಟಿಂಗ್ ಇತ್ತು ಅವಾಗ. ಅಯ್ಯೋ ನಮ್ಮ ಮಾಯ ಅಷ್ಟು ದೊಡ್ಡ ಮನೆ ಕಟ್ಟಿಸ್ತಾಳೆ, ಹಂಗೆ ಕಟ್ಟಿಸ್ತಾಳೆ, ಹಿಂಗೆ ಕಟ್ಟಿಸ್ತಾಳೆ ಅಂತಾನ ಹೇಳಿದ್ದೇನೆ. ಮತ್ತೆ ಎಲ್ಲ ಆಯ್ತಾ ಮನೆದು? ಇನ್ನು ಎಲ್ಲಿವರೆಗೂ ಬಂತು? ಇನ್ನ ಇಲ್ಲ ಕಣ್ಗುಂಡಜ್ಜಿ, ಅದು ಸಜ್ಜೆ ಲೆವೆಲ್ವರೆಗೂ ಬಂದೈತೆ. ಇನ್ನ ಟೈಮ್ ಹಿಡಿಯುತ್ತೆ ಮನೆ ಆಗಕ್ಕೆ. ಇನ್ನೂ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ನಿಧಾನಕ್ಕೆ ಆಗಲಿ, ಚೆನ್ನಾಗಾಗಬೇಕು ಅಂತ. ನಮ್ಮ ಮನೆ ಖರ್ಚು ಹತ್ತತ್ರ ಒಂದು 40 ಲಕ್ಷ ಆಗುತ್ತೆ ಗುಂಡಜ್ಜಿ. ಅಷ್ಟು ದೊಡ್ಡ ಮನೆ ಕಟ್ಟಿಸ್ತಾ ಇದ್ದೀವಿ. ಹೌದಾ, 40 ಲಕ್ಷನಾ? ಅಷ್ಟು ದೊಡ್ಡ ಮನೆನಾ? ಇದೇನೇ ಮಾಯಾ, ಅಲ್ಲ ನಿನ್ನ ಗಂಡ ಅಷ್ಟು ಸಾಹುಕಾರನಾ? ನಮ್ಗೆಲ್ಲರಿಗೂ ನಂಬಕ್ಕೆ ಆಗಲ್ಲಮ್ಮ. ನಿಮ್ಮಮ್ಮ ಹೇಳ್ದಾಗ ನಮಗೆ ನಂಬಕ್ಕಾಗಲಿಲ್ಲ. ಹಂಗಾದ್ರೆ ನಿಜನಂಗಾರೆ? ನಿಮ್ಗೇನೋ ಅದ್ಯಾತೋ 5 ಎಕರೆ ಜಮೀನೇನೋ ಹೈವೇ ಪಕ್ಕ ಸಿಕ್ಕೈತೆ ಅಂತ ಹೇಳ್ತಿದ್ಲು, ಅದೆಲ್ಲ ನಿಜನೇನಿ? ಕೋಟಿಗಟ್ಲೆ ಆಸ್ತಿ ಐತಂತೆ ನಿಮ್ಮದು? ಹ್ಞೂ ಕಣ್ಗುಂಡಜ್ಜಿ, ಕೋಟಿಗಟ್ಲೆ ಆಸ್ತಿ ಐತಿ. ಅದಕ್ಕೆ 1 ಎಕರೆ ಮಾರಿ ಈಗ ಒಂದು 50 ಲಕ್ಷದಾಗೆ ಮನೆ ಕಟ್ಟಿಸ್ತಾ ಇದ್ದೀವಿ. 40 ಲಕ್ಷದ ಮನೆ ಕಟ್ಟಿಸಿ ಇನ್ನು 10 ಲಕ್ಷಕ್ಕೆ ಇಂಟೀರಿಯರ್ ಡಿಸೈನ್ ಎಲ್ಲ ಮಾಡಿಸ್ಬೇಕು. ಮಂಚ, ಸೋಫಾ, ಆಮೇಲೆ ಏನು ಕಬೋರ್ಡು, ಇನ್ನು ಏನೇನೋ ಮಾಡಿಸ್ಬೇಕು. ಎಲ್ಲ ಮಾಡಿಸ್ತೀನಿ 10 ಲಕ್ಷಕ್ಕೆ. ಹೆಂಗ ಅದೃಷ್ಟವಂತೆ ಬಿಡಮ್ಮ. ಅವಾಗ ನಿನ್ನ ಗಂಡನೂ ನಿಮ್ಮ ಅತ್ತೆನೂ ಇಲ್ಲೇ ಬಂದಿದ್ರಲ್ವಾ, ಅವ್ರದ್ದು ಯಾತೈತಿ ಅಮ್ಮಂಗಾಗಿತ್ತು ನನಗೆ. ಹೆಂಗೋ ಬಿಡು, ಚೆನ್ನಾಗಿರು. ನಾನು ಹೋದ್ಮೇಲೆ ಅದೃಷ್ಟ ಬಂದಿದ್ದು ಗುಂಡಜ್ಜಿ. ನಾನು ಹೋಗ್ಲಿಲ್ವಲ್ಲ, ಅದಕ್ಕೆ ದುರದೃಷ್ಟ ತುಂಬ್ಕೊಂಡಿತ್ತು ಅವ್ರ ಮನೆಗೆ. ಈಗ ಅದೃಷ್ಟ ಬಂದೈತೆ ನನ್ನಿಂದನ. ಸರಿ ಆಯ್ತು, ನಮ್ಮ ಅಮ್ಮನ ಮಾತಾಡ್ಸ್ಬೇಕು. ನಮ್ಮ ಅಮ್ಮ ಬೇರೆ ಬ್ಯೂಟಿ ಪಾರ್ಲರ್ ಎಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿತ್ತು. ನಾನು ಹೋಗಿ ನೋಡ್ಬೇಕು ಏನು ಮಾಡ್ತೈತೆ ನಮ್ಮ ಅಮ್ಮ, ಹೆಂಗ್ ಮಾಡ್ತೈತೆ ಅಂತಾನ. ಅದಕ್ಕೆ ಬಂದೆ, ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಹೌದಾ, ಸರಿ ಹೋಗಮ್ಮ, ಚೆನ್ನಾಗೆ ಮಾಡ್ತಾಳೆ. ನನಗೆ ಮಾಡಿದ್ಲು, ಚೆನ್ನಾಗಿತ್ತು ಅಂತ ಎಲ್ಲ ಹೇಳಿರು. ಈಗ ಅದು ಹೆಂಗೆ ಮಾಡ್ತಾಳೋ ಗೊತ್ತಿಲ್ಲ. ನನಗೂ ಟೈಮ್ ಆಯ್ತು, ಅಂಗಡಿಗೆ ಹೋಗ್ಬೇಕು. ಸರಿ ಆಯ್ತು, ಹೋಗಿ ಗುಂಡಜ್ಜಿ. ಮಳೆ ಬೇರೆ ಮಾಡಾಗೈತೆ. ಹೋಗಿ ಒಂದಿಟ್ಟ ಕಂಫರ್ಟ್ ತಗೊಂಡೋಗಿ ಜಾಲ್ ಸಾಕ್ಬೇಕು. ಒಂದೇ ಸಲ ಎಲ್ಲನ ಎಂಡ್ಬಿಟ್ಟು ಹತ್ತಾನ ಎಲ್ಲನೂ ಒಳಗೆ ಹಾಕಿಬೇಕು. ಸುಮ್ಮನೆ ಹೊರಗೆ ಹಾಕಿ ಗಾಳಿಗೆಲ್ಲ ಹಾರೋಗ್ತವೆ, ಆಗ್ಲ ಧೂಳಾಗ್ತವೆ. ಮಮ್ಮಿ 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 ನನ್ನ ಮುದ್ದು ಮಮ್ಮಿ. ಮಮ್ಮಿ, ಅಮ್ಮ ಅಮ್ಮ ಅಮ್ಮ. ಓ ಮಾಯಾ, ಈಗ ಬಂದೇನೆ, ಬಾ ಒಳಿಕೆ. ನೀನು ಬಂದ್ಯಾ? ನಾನು ನಮ್ಮ ಅಮ್ಮನ ಮಕ್ಕ ನೋಡಬೇಕು, ಅಮ್ಮನ ಮಾತಾಡ್ಸ್ಬೇಕು ಅಂತ ಬಂದೆ. ಒಳ್ಳೆ ಬತ್ತಿದಂಗೆ, ಒಳ್ಳೆ ಏನಂತಾರೆ, ಬೆಕ್ಕಡ್ಡ ಬಂದಂಗೆ ಬಂದ್ಬಿಟ್ಟಿಯಲ್ಲ. ಥೂ ದರಿದ್ರ. ನಿನ್ನ ಮಕ್ಕ ನೋಡಿದ್ರೆ ಅದೇನು ದರಿದ್ರ ಕಾದೈತೋ ನನಗೆ. ನಡಿ ಸುಮ್ಮನೆ. ಯಾಕೆ ಮಾ ಹಂಗಂತೀಯ? ನಾನೇನು ದರಿದ್ರ ಅಲ್ಲ. ನಾನು ನಿಮ್ಮ ಅತ್ತಿಗೆ. ಮನೆಗೆ ಬಂದಿರೋನ್ನ ಮಾತಾಡ್ಸಿದ್ದೆ ಇನ್ನೇನು ಹಂಗೆ ಇರ್ತಾರ? ನಿಮ್ಮಮ್ಮ ಮನೆಯಾಗಿಲ್ಲ, ಅದಕ್ಕೆ ನಾನೇ ಬಂದಿದ್ದು. ಹಂಗೆಲ್ಲ ಮಾತಾಡ್ಬೇಡ, ಬಾ ಒಳಿಕೆ. ಹೆಂಗೆ ಮಾತಾಡ್ತಾರೆ ನಿನ್ನಂತಳ ಹತ್ರ? ನಿನ್ನ ಮಕ್ಕ ನೋಡಿದ್ರೆ ನನಗೆ ಆಗಲ್ಲ. ನಡಿ ಸುಮ್ಮನೆ. ಎಷ್ಟು ಕೊಬ್ಬು ನೋಡು, ಜಾಸ್ತಿ ದಿನ ಆದಮೇಲೆ ಬಂದೇಳೆ ಅಂತ ಮನೆಗೆ ಬಾ ಅಂತಂದರೆ ನಾನೇ ದರಿದ್ರ ಅಂತಾಳೆ. ಮಾಡ್ತೀನಿ ಇದು ಒಳ್ಳೆ. ಅರಿತಾ, ಎಲ್ಲೋಗ್ತಾ ಇದೆಯೇ? ಹೋಗಿ ಒಂದು ಲೋಟ ನೀರು ತಗಮ್ಮ ನನಗೆ. ನಾನು ದರಿದ್ರ ಅಲ್ವೇನಮ್ಮ? ನಾನು ನೀರು ತಂದ್ಕೊಟ್ರೆ ನಿನಗೂ ದರಿದ್ರ ಸುತ್ಕೊಂಬತ್ತೆ. ಹೋಗಿ ತಗೊಂಡು ಕುಡಿ. ಎಷ್ಟು ಕೊಬ್ಬು ನೋಡು. ಅಲ್ಲ, ಇವರಪ್ಪ ಅಮ್ಮನ ಮನೆಗೆ ಅದ್ಯಾವ ಗುಜರಿ ವ್ಯಾಪಾರ ಮಾಡ್ಕೊಂಡಿದ್ಲೋ ಏನು ಸುಡ್ಗಾಡು ಅವ್ರ ಹಿಂದೆ ಹೋಗ್ತಾನ. ಆದ್ರೆ ಇಲ್ಲಿ ಬಂದು ನೋಡ್ದ ಹೆಂಗ್ ದಿಮಾಕಿ ಮಾತಾಡ್ತಾಳೆ. ನೀರು ತಂದ್ಕೊಡು ಅಂದ್ರೆ ನಮ್ಮಮ್ಮ ಎಲ್ಗೋತು. ಈಗಲೇ ಮನೆಗಿರಬಾರ್ದಾ ಇವಮ್ಮಯ್ಯ? ಏನು ಬ್ಯೂಟಿ ಪಾರ್ಲರ್ಗೆ ಹೋಗಿರ್ಬೇಕಾ? ಹರಿತಾ, ಏನೇ ಏನು ಕರೆದಿದ್ದು? ಇಲ್ಲಿ ನಮ್ಮಮ್ಮ ಎಲ್ಲೋಯ್ತು?
ನನಗೆ ನಮಗೆ ಗೊತ್ತು ನಿಮ್ಮಮ್ಮ ಎಲ್ಲೋಯ್ತೋ ಏನೋ. ನಮ್ಮ ಮೊದ್ಲೇ ದರಿದ್ರದವರು. ನಾವು ಎಲ್ಲ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ತೀರಾ ಅಂತ ನಾ ಕೇಳೋದು ಇಲ್ಲ, ಅವರು ನಮ್ಗೆ ಹೇಳ್ಬಿಟ್ಟು ಹೋಗೋದು ಇಲ್ಲ. ಹೋಗಿ ನೀನೇ ಹುಡ್ಕೊಂಡು ಬರೋಗು ಎಲ್ಲೋಯ್ತೋ ಏನೋ. ಏಯ್ ಏನೇ ರೀ ಹಿಂಗ್ ಮಾತಾಡ್ತಾ ಇದ್ಯಾ? ಒಂದ್ ಲೋಟ ನೀರು ತಂದ್ಕೊಡೋನು ತಂದ್ಕೊಡ್ಲಿಲ್ಲ. ನಮ್ಮ ಎಲ್ಲೋಯ್ತು ಅಂದ್ರೆ ಅದಕ್ಕೂ ಬಂಕ್ ಮಾತಾಡ್ತೀಯಾ? ಮತ್ತೆ ನೀನ್ ನೆಟ್ಟು ಮಾತಾಡ್ಸಿದ್ರೆ ನಾನು ನೆಟ್ಟಿಗೆ ಮಾತಾಡ್ತೀನಿ. ಏನ್ ಬಂದಿದ ತಕ್ಷಣ ದರಿದ್ರ ಮಕ್ಕ ನೋಡ್ಬೇಕು, ನೀನ್ ಯಾಕೆ ಬಂದಿ ಅಂತ ಕೇಳ್ತಾ ಇದ್ದೆ. ನೀನ್ ಹಂಗೆ ಕೇಳಿದ್ರೆ ನನಗೆ ಸಿಟ್ಟು ಬರಲ್ವಾ? ನಾನ್ ನಿನಗೆ ಹಂಗೆ ಅಂದ್ರೆ ನಿನಗೆ ಸಿಟ್ಟು ಬರುತ್ತೆ ತಾನೆ? ಹಂಗೇನೆ ನಾನು. ಗೊತ್ತಾಯ್ತಾ? ನೆಟ್ಟಿಗೆ ಮಾತಾಡ್ಸದ್ ಕಲ್ಕ ಮೊದ್ಲು. ಈ ಮಯ ಯಾವಾಗ ಬಂದಮ್ಮ? ಯಾಕೆ ಯಾರಿತಾ ನನ್ನ ಮಗಳ ಮೇಲೆ ಯಾಕೆ ಹಂಗೆ ಜೋರ ಮಾಡ್ತಾ ಇದ್ಯಾ? ಏನ್ ಮಾಡಿಲ್ಲ ಅವಳು? ಅಲ್ಲ ಅಪರೂಪಕ್ಕೆ ಬಂದಿದ್ದಾಳೆ, ಅವಳನ್ನ ಸರಿಯಾಗಿ ವಿಚಾರಿಸಿ ಟೀ ಕಾಫಿ ಏನಾದ್ರು ತಂದು ಕೊಡೋದ್ ಬಿಟ್ಟು ಏನೇ ಹಿಂಗ್ ಮಾತಾಡ್ತಾ ಇದ್ಯಾ? ನೋಡಮ್ಮ ಇವಳನ್ನ ಹೆಂಗ್ ಮಾತಾಡ್ತಾಳೆ ಅಂತನ, ಸ್ವಲ್ಪನೂ ಮರ್ಯಾದೆ ಇಲ್ದೇನೆ ಮಾತಾಡ್ತಾಳೆ ನನ್ನ. ಬಂದ ತಕ್ಷಣ ನೀರ್ ತಂದು ಕೊಡಂದ್ರು ಕೊಡ್ಲಿಲ್ಲ. ಅಮ್ಮ ಎಲ್ಗೋಯ್ತು ಅಂತ ಕೇಳಿದ್ರು ಹೇಳಿಲ್ಲ. ಯಾಕೆ ರೀತಾ ಕೊಬ್ಬ? ಅಲ್ಲ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ತೀನಿ, ಯಾರೋ ಬಂದಾರೆ ಕಸ್ಟಮರ್ ಅಂತ ಹೇಳಿದ್ದೆ ತಾನೆ? ಹೇಳ್ಬೇಕು ತಾನೆ ಅವಳಿಗೆ? ಹೇಳಿ ಹೋಗಿದ್ದ ನಮ್ಮ ಹೇಳೇ ಹೋಗಿದ್ದೆ. ಯಾಕೆ ರೀತಾ? ಯಾಕೆ ಕೇಳಿದ ತಕ್ಷಣ ಹೇಳಕ್ಕಾಗಲ್ವಾ? ಅವಳು ನೆಟ್ಟು ಕೇಳಿದ್ರೆ ನಾನು ಸರಿಯಾಗಿ ಉತ್ತರ ಕೊಡ್ತೀನಿ. ನನ್ನೇ ದರಿದ್ರದವಳು ನಿನ್ನ ಮಕ ನೋಡದೆ ಬಂದ ತಕ್ಷಣ ದರಿದ್ರ ಸುತ್ತಮುತ್ತೆ ಅಂತ ಹೇಳ್ತಾಳೆ ಈ ಮಾಯ. ಅದಕ್ಕೆ ಹಂಗೆ ಹೇಳ್ದೆ. ದರಿದ್ರದವಳನ್ನ ದರಿದ್ರ ಅಂದ್ರೆ ಇನ್ನೇನೇನು ಮಹಾಲಕ್ಷ್ಮಿ ಅನ್ಬೇಕಾ ಇನ್ನ? ಸುಮ್ನೆ ಹೋಗೆ. ಓ ಮಾಯಾ, ಬಂದ ತಕ್ಷಣ ಯಾಕೆ ಜಗಳ ಮಾಡ್ತೀಯಾ? ಸುಮ್ನಿರು. ಜಗಳ ಮಾಡ್ತಾ ಇರಲು ನಾನಲ್ಲಮ್ಮ, ಅವಳೇ ನಿನ್ ಸೊಸೆ. ಅವಳಿಗೆ ಹೇಳು ಏನಾದ್ರೂ ಬಿಸಿ ಬಿಸಿಯಾಗಿ ಮಾಡ್ಕೊಂಬರಕ್ಕೆ ಹೇಳು. ನನಗೆ ಹೊಟ್ಟಸ್ತೈತೆ, ತಿನ್ಬೇಕು. ಹೋಗಿ ಅರಿತಾ ಯಾತಾದ್ರೂ ಬಿಸಿ ಬಿಸಿಯಾಗಿ ಶಾವಿಗೆ ಇದೆ ತಾನೆ? ಶಾವಿಗೆ ನೆನಾಕ್ಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಬ ಹೋಗು. ನಮ್ಮ ಮಾಯನ್ಗೆ ಶಾವಿಗೆ ಉಪ್ಪಿಟ್ಟು ಅಂದ್ರೆ ತುಂಬಾ ಇಷ್ಟ. ಹೋಗು. ನಾನು ಮಾಡ್ಕೊಂಬರಲ್ಲ ಅತ್ತೆ, ನಾನು ಮಾಡ್ಕೊಂಬರಲ್ಲ. ಆಮೇಲೆ ನಾನು ಮಾಡಿರೋ ಶಾವಿಗೆ ಉಪ್ಪಿಟ್ಟು ತಿಂದು ಅವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ದರಿದ್ರದವಳಲ್ವಾ ನಾನು? ನಾನೇನು ಮಾಡಲ್ಲ. ಬೇಕು ಅಂದ್ರೆ ನೀವೇ ಮಾಡ್ಕೊಳ್ರಿ, ಇಲ್ಲಾಂದ್ರೆ ಅವಳಿಗೆ ಮಾಡ್ಕೊಂಬಂದು ತಿನ್ನಕ್ಕೆ ಹೇಳ್ರಿ, ನಾನು ಮಾಡಲ್ಲ. ಅರಿತಾ ಅರಿತಾ ಏನು ಹಿಂಗೆ ಹೇಳ್ತಾ ಇದ್ಯಾ? ಅಷ್ಟೇ ಅತ್ತೆ, ನಾನು ಮಾಡ್ಕೊಂಬರಲ್ಲ ಅಂದ್ರೆ ಮಾಡ್ಕೊಂಬರಲ್ಲ. ನನಗೆ ತಲೆ ನೋಯ್ತೈತೆ, ನಾನು ಹೋಗಿ ಮನಿಕಂತೀನಿ. ಎಲ್ಲ ಇವಳ ನೋಡ್ದ ನನ್ನ ಮಾತಿಗೂ ಬೆಲೆ ಕೊಡ್ದಲೇನೆ ಅದೇ ಒಂದು ತಲೆ ನೋಯ್ತೈತೆ ಅದೈತಿ ಅಂತ ನಾಟಕ ಮಾಡ್ಕೊಂಡು. ಮಯ ಒಂದ್ 10 ನಿಮಿಷ ಕುಕ್ಕಳಮ್ಮ, ನಾನೇ ಹೋಗಿ ನಿನ್ಗೆ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಬತ್ತೀನಿ. ಇರು. ಇನ್ನು ಬೇಡಮ್ಮ, ಕೂತ್ಕೋ, ಆಮೇಲೆ ಮಾಡ್ಕೊಂಬರಿವಂತೆ. ಇವಾಗ ಮಾತಾಡ್ಬೇಕು. ಹೌದಾ? ಅಲ್ಲ ಹೊಟ್ಟೆ ಹಸಿವಂತಿದ್ದಲ್ಲೇ ಮಾಡ್ಕೊಂಬಂದಿದ್ರೆ ತಿಂದು ಆಮೇಲೆ ಮಾತಾಡ್ಬೋದಾಗಿತ್ತು ಅಂತ. ಸರಿ ಆಯ್ತು ಬಿಡು. ಇಲ್ಲಮ್ಮ, ನಿನ್ ಜೊತೆ ಮಾತಾಡ್ಬೇಕು. ಅಲ್ಲ ಬ್ಯೂಟಿ ಪಾರ್ಲರ್ ಮಾಡ್ತಿದ್ದೀನಿ ಅಂತಿದ್ದಲ್ಲ, ಚೆನ್ನಾಗ್ ಮಾಡ್ತೀಯಾ? ಯಾರಾದ್ರೂ ಬಂದಿದ್ದ ಹೆಂಗೆ? ಗುಂಡಜ್ಜಿ ಮಾಡಿದ್ದಂತೆ? ಹ್ಞೂ ಕಣೆ, ಗುಂಡಜ್ಜಿಗೆ ಮೊದಲು ಮೇಕಪ್ ಮಾಡಿದ್ದು ಚೆನ್ನಾಗಿ ಮಾಡಿದ್ದೆ. ಹಂಗೂ ಹಿಂಗೂ ಒಬ್ಬೊಬ್ರು ಬರ್ತಾರಮ್ಮ, ಮಾಡಿ ಕಳಿಸ್ತೀನಿ, ಪರವಾಗಿಲ್ಲ. ನನಗೂ ಬರುತ್ತೆ. ನೀನ್ ಮಾಡ್ಬೇಕಾದ್ರೆ ಎಲ್ಲ ನೋಡಿ ಕಲ್ತ್ಕೊಂಡಿದ್ನಲ್ಲ, ಪರವಾಗಿಲ್ಲ, ಚೆನ್ನಾಗಿ ಮಾಡ್ತೀನಿ. ಹೌದೇನಮ್ಮ? ಹೆಂಗೋ ಸರಿ ಆಯ್ತಲ್ಲ ಬಿಡು. ಹೆಂಗೋ ನಿನ್ಗೂ ಅದು ಒಂದು ಒಳ್ಳೆ ದುಡ್ಡು ಮಾಡ್ಕೊಡ್ತೈತೆ. ಈ ಮದ್ವೆ ಅದು ಇದು ಸೀಮಂತ ಬೇಬಿ ಶವರು ಅದು ಇದು ಮಾಡ್ತಾರಲ್ಲ, ಅವಾಗ ಕರೀತಾರೆ ನಿನ್ನ ಮೇಕಪ್ ಮಾಡಕ್ಕೆ. ಹೋಗುವಂತೆ ಹೇಳು, ಚೆನ್ನಾಗಿ ಮಾಡುವಂತೆ, ಚೆನ್ನಾಗಿ ಆದಾಯನೂ ಐತೆ. ಅದಕ್ಕೆ ನಾನು ಕಲಿತಾ ಇದ್ದೀನಿ, ಇನ್ನೂ ಮಾಡ್ತಾ ಇದ್ದೀನಿ. ಬರ್ತಾರೆ ಹಿಂಗೆ ಒಬ್ಬೊಬ್ರು ಇಬ್ರು ದಿನಕ್ಕೆ ಹಂಗೆ ಬರ್ತಾರೆ. ಒಳ್ಳೆ ದುಡ್ಡು ಆಗುತ್ತೆ, ನನಗೂ ಕೆಲಸ ಆದಂಗೆ ಆಗುತ್ತೆ ಅಂತ ನಾನೇ ಮಾಡ್ತಾ ಇದ್ದೀನಿ. ಹೌದಾ? ನಿಮ್ಗೇನಾದ್ರೂ ಡೌಟ್ ಬಂದ್ರೆ ನನಗೆ ಫೋನ್ ಮಾಡಿ ಹೇಳ್ತೀನಿ ಹೆಂಗ್ ಮಾಡೋದು ಅಂತಾನ. ಹೇಳ್ತೀನಿ. ಅಲ್ಲ ನಿಮ್ಮ ಮನೆ ಎಲ್ಲಿವರೆಗೂ ಬಂತು? ಸಜ್ಜೆವರೆಗೂ ಬಂದೈತಮ್ಮ. ಸಜ್ಜೆ ಆಗ್ಬೇಕು. ಈಗೆಲ್ಲ ಕ್ಯೂರಿಂಗ್ ಆಗಲಿ ಅಂತನ ಸ್ಟಾಪ್ ಮಾಡ್ಯವ್ರೆ. ಒಂದು ವಾರ ಕ್ಯೂರಿಂಗ್ ಚೆನ್ನಾಗಿ ಆಗ್ಬೇಕು, ಆಮೇಲೆ ಮತ್ತೆ ಕಟ್ಟಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿದ್ರು ಮೇಸ್ತ್ರಿ. ಹೌದಾ? ಒಳ್ಳೇದಾಯ್ತು ಬಿಡು. ಅಂತ ಇಂತ ಹೆಂಗೋ ಬಂದಿಯಲ್ಲ. ಮತ್ತೆ ನಾನು ಹೇಳಿದ ವಿಷಯ ಏನು ಮಾಡಿದೆ? ಆಸ್ತಿ ಎಲ್ಲನ ನಿನ್ನ ಹೆಸರು ಮಾಡ್ಕೊಂಡ ನಿಮ್ಮ ಅತ್ತೆ ಹೆಸರಿಂದನ? ಅಯ್ಯೋ, ಅದೊಂದು ವಿಷಯ ಆಗ್ತಾನೆ ಇಲ್ಲ ಕಣಮ್ಮ. ನಮ್ಮ ಮನೆ ಹತ್ರ ಅವಳು ಅವಳ ಸುನಂದ ಆಂಟಿ ಅಂತ ಹೇಳಿ ಅವಳೇ ದರಿದ್ರದವಳು. ಅವಳು ಆಗ್ಲಾಗ್ಲ ನಮ್ಮ ಅಂತಕ್ಕೆ ಬಂದು ಎಲ್ಲ ಕೆಲಸ ಕೆಡಿಸ್ತಾಳೆ ಕಣಮ್ಮ. ನನಗೆ ಅವಳು ನೋಡಿರಂಗೆ ಮೈಯೆಲ್ಲ ಉರಿತೈತೆ. ನಮ್ಮ ಅತ್ತೆ ಅವಳನ್ನ ಮನೆಗೆ ಬಿಡ್ಕೊಂಬತ್ತೆ, ಅವಳಿಂದನೇ ನಾವು ಹಿಂಗಿರೋದು ಅಂತಾನ. ನಾನು ಹೆಂಗೋ ಏನೋ ಒಂದು ಸುಳ್ಳು ಹೇಳಿ ಆಸ್ತಿ ಪತ್ರಕ್ಕೆಲ್ಲ ನಾ ಸೈನ್ ಮಾಡಿಸ್ಕೊಂಬಕ್ಕೆ ವ್ಯವಸ್ಥೆ ಮಾಡಿದ್ದೆ. ನಮ್ಮ ಅತ್ತೆನೂ ಸೈನ್ ಮಾಡ್ತೀನಿ ಅಂತಾನ ಪೆನ್ ತಗೊಂಡಿತ್ತು. ನೀನು ಸೈನ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಬಂದ್ಲು ಮನೆಯಾಳಿ ಅವಳು. ಅವಳು ಬರ್ದಿದ್ರೆ ಇಷ್ಟೊತ್ತಿಗೆ ನನ್ನ ಹೆಸರಿಗಿರೋದು ಎಲ್ಲ ಆಸ್ತಿನು. ಹೌದಾ? ಅಯ್ಯೋ ಅಯ್ಯೋ, ಆಂಟಿನ ಬಿಡ್ಕೋಬಾರ್ದು. ನಮ್ಮನೆಗೆ ಬರಬೇಡ ಅಂತ ನಾ ಗುದ್ದಾಡಿ. ನೀನು ಬರಲ್ಲ ಇನ್ನೊಂದ್ಸಲ ನಮ್ಮನೆಗೆ ಯಾಕೆ ಬತ್ತಿ, ಜಗಳ ತಂದಿಕಕ್ಕೆ ಬತ್ತಿ ಅಂತ ಮಕ್ಕೋಗಿಬೇಕಾಯ್ತು ಅವಳನ್ನ ಸುನಂದಿನ. ಓ, ನಾನು ಬೈದ್ರೆ ನನ್ನೇ ಬೈತಾರೆ ನಮ್ಮ ಅತ್ತೆನೂ ನನ್ನ ಗಂಡನು. ಅದಕ್ಕೆ ಈಗ ಜಗಳ ಮಾಡ್ಕೊಂಬದ್ ಬೇಡ, ಮನೆ ಕಟ್ತಾ ಇದೀವಿ, ಇಷ್ಟೆಲ್ಲ ಆಸ್ತಿ ಐತಿ ಅಂತ ನಾನೇ ಸುಮ್ಮನಾದೆ. ಜಗಳ ಆಡಿದ್ರೆ ಆಮೇಲೆ ಸುಮ್ಮನೆ ಯಾಕೆ ಅಂತ. ಅಲ್ವಾ? ಅದು ಸರಿನೇ ತಗ. ಜಗಳಾಡಕ್ಕೆ ಹೋಗ್ಬೇಡ, ಒಳ್ಳೆ ಮಾತಲ್ಲೇನೆ ನೀನು ಇರಬೇಕು, ಒಳ್ಳೆ ಒಳಗೆ ಇರಬೇಕು. ಅದಕ್ಕೆ ನಾನು ಜಾಸ್ತಿ ಜಗಳಾಡಕ್ಕೆ ಹೋಗಲ್ಲ, ಏನೂ ಇಲ್ಲ. ಆಂಟಿನೂ ಬತ್ತಾಳೆ ಇವಾಗ್ಲೂ, ನಾನೇನು ಮಾತಾಡ್ಸಲ್ಲ. ನಮ್ಮ ಅತ್ತೆ ಮಾತಾಡ್ಸ್ಕೊಂಡು ಅದೇ ಹೋಗ್ತಾಳೆ. ನಮ್ಮ ಅತ್ತೆನೂ ಹೋಗ್ತಾಳೆ ಅವ್ರ ಮಂತಕ್ಕೆ. ಅದೇನೇನು ಹೇಳ್ಕೊಡ್ತಾಳೆ ಏನೋ ಗೊತ್ತಿಲ್ಲ.
ಒಂದೇ ಒಂದು ಅವಕಾಶ ಇತ್ತು, ಅವಕಾಶ ಮಿಸ್ ಆಗೋಯ್ತು. ಸರಿ ಆಯ್ತು ಬಿಡು, ನೋಡೋಣ ಇನ್ನೊಂದ್ಸಲ ಯಾವಾಗಾದ್ರೂ. ನನಗೆ ಹೋಗಿ ಈಗ ಹೊಟ್ಟೆ ಹಸ್ತೈತೆ, ಶಾವಿಗೆ ಉಪ್ಪಿಟ್ಟು ಮಾಡ್ಕೊಬರ್ಗೋಗಿ. ಸರಿ ಬಿಡು, ಮುಂದೆ ಯಾವತ್ತಾದ್ರೂ ಆಸ್ತಿ ನಿನ್ನ ಕೈಗೆ ಬರುತ್ತೆ, ಇನ್ನೇನು ಬೇರೆಯವ್ರಿಗೆ ಯಾರಿಗೂ ಹೋಗಲ್ವಲ್ಲ. ಆದರೂ ನನ್ನ ಹೆಸರಲ್ಲಿದ್ರೆ ಒಂಥರ ಸೇಫ್ ಅಂತ ಅಷ್ಟೇನೆ. ನೋಡೋಣ ಬಿಡು. ಸರಿ ಕೂತ್ಕೊಂಡಿರು, ನೀನು ಮಾಡ್ಕೊಬರ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.